ಆಸ್ಕ್ ಮೀ ಏನು ಕ್ವೆಶನ್ಸ್ ತುಂಬಾ ಕ್ವೆಶನ್ಸ್ ಬಂದ್ಬಿಟ್ಟಿತ್ತು. ನಾನು ಕಂಗ್ರ್ಯಾಚುಲೇಷನ್ ಬ್ರದರ್. ಯಾವ್ದಾದ್ರು ಆನ್ಸರ್ ಮಾಡೋದು ಬಿಟ್ಟಿದ್ರೆ ಬೇಜಾರು ಮಾಡ್ಕೊಬೇಡಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ನಿಮ್ದು ಯಾವ ಊರು ಅಂತ ಕೇಳಿದ್ದಾರೆ, ನಿಮ್ಮ ಏಜ್ ಏನು ಅಂತ ಕೇಳಿದ್ದಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೇನು ಮಾಡ್ತಾ ಇದ್ದೀನಪ್ಪ ಅಂತ ಅಂದರೆ ಆಸ್ಕ್ ಮೀ ಏನು ಕ್ವೆಶನ್ಸ್ ಓಕೆ ಸಾರಿ ಆಸ್ಕ್ ಮೀ ಕ್ವೆಶನ್, ಐ ವಿಲ್ ಆನ್ಸರ್ ಇಟ್ ಇನ್ ಯೂಟ್ಯೂಬ್ ಅಂತ ಹೇಳಿದ್ದೆ. ಸೊ ನಾನು ಇವಾಗ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ತುಂಬ ಕ್ವೆಶನ್ಸ್ ಬಂದ್ಬಿಟ್ಟಿತ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟೊಂದು ಕ್ವೆಶನ್ಸ್ ಕೇಳ್ತಾರೆ ಅಂತ. ಸೊ ಇವಾಗ ಆನ್ಸರ್ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಆನ್ಸರ್ ಮಾಡೋದು ಬಿಟ್ಟಿದ್ರೆ ಬೇಜಾರು ಮಾಡ್ಕೊಬೇಡಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ಏನು ಓಕೆ ಕಟ್ ಮಾಡು. ನನ್ನ BGMI ಫ್ರೆಂಡ್ಸ್ ಕೇಳಿರೋದು, ಏನು BGMIಗೆ ಬಂದೇ ಇಲ್ಲ, 3 days ಆಯಿತು ಅಂತ. ಸ್ವಲ್ಪ ಬ್ಯುಸಿ ಇದ್ದೀನಿ, ಏನಂತಂದರೆ ವೀಡಿಯೋಸ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಬರೋಕ್ಕಾಗಿಲ್ಲ, ಬೇಗ ಬರ್ತೀನಿ. ನೆಕ್ಸ್ಟ್ ಅಪ್ಡೇಟ್ 3.4 ಅಪ್ಡೇಟ್ ಏನೋ ಬರ್ತಾ ಇದೆ ಅಲ್ವಾ, ಅವಾಗ ಬರ್ತೀನಿ ಅಷ್ಟೇ. ನೆಕ್ಸ್ಟು ಇನ್ನೊಬ್ರು ಫ್ರೆಂಡ್ ಕೂಡ BGMIಗೆ ಬಾ ಫಸ್ಟು ಅಂತ ಮೆಸೇಜ್ ಹಾಕಿದ್ದಾರೆ, ಪುನೀತ್ ಅವರು. ಸೊ ಬರ್ತೀನಿ ಪುನೀತ್ ಅವ್ರಿಗೆ, ಬೇಗ ಬರ್ತೀನಿ. ನೆಕ್ಸ್ಟು ಇದು ಮೇ ಬಿ 5 minutes ಬರಲ್ಲ ವಿಡಿಯೋ. ವಾಟ್ ಆರ್ ಯು ಡೂಯಿಂಗ್ ನವ್ ಅಂತ ಕೇಳಿದ್ದಾರೆ. ನಾನು ಗ್ರ್ಯಾಜುಯೇಷನ್ ಮುಗಿಸಿದ್ದೀನಿ, ಇವಾಗ BCom ಗ್ರ್ಯಾಜುಯೇಟ್ ಆಗಿದ್ದೀನಿ. ಸೊ ಇವಾಗ ಏನು ಮಾಡ್ತಾ ಇಲ್ಲ, ಕರೆಂಟ್ಲಿ ಮನೇಲೇ ಇದ್ದೀನಿ, ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ನಿಮ್ಮದು ಯಾವ ಊರು ಅಂತ ಕೇಳಿದ್ದಾರೆ. ನಮ್ಮದು ಬೆಂಗಳೂರು, ನಾವು ಬೆಂಗಳೂರವರು. ನೆಕ್ಸ್ಟು ನಿಮ್ಮ ಹೋಮ್ ಸ್ಕ್ರೀನ್, ಲಾಕ್ ಸ್ಕ್ರೀನ್, ವಾಲ್ಪೇಪರ್ ಅಂತ ಕೇಳಿದ್ದಾರೆ. ಎರಡೂ ಇಲ್ಲಿ ಹಾಕ್ಬಿಡ್ತೀನಿ, ಆ ಕಡೆ ಈ ಕಡೆ ನೋಡ್ಕೊಳ್ಳಿ. ಇವಾಗಲೇ ತೋರಿಸ್ಬೇಕಾ? ಹಾಂ, ಏನು ಬೇಡ, ಸೈಡಲ್ಲಿ ಫೋಟೋ ಹಾಕ್ತೀನಿ. ಇಟ್ಸ್ ಮೀ ಅಂತ ಹಾಕ್ಬಿಟ್ಟಲ್ಲಿ ಕ್ವೀನ್ ಸಿಂಬಲ್ ಅಂದರೆ ಅದೊಂದು ಕ್ರೌನ್ ಸಿಂಬಲ್ ಹಾಕಿದ್ದೀನಲ್ವಾ, ಹಂಗಂದ್ರೆ ಏನು ಅಂತ ಕೇಳಿದ್ದಾರೆ. ಇಟ್ಸ್ ಮೀ ಅಂದರೆ ನಾನು ಕ್ವೀನ್ ಅಂತ ಹಾಕೊಂಡಿರೋದು. ಅದು ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಅದನ್ನು ಕೇಳಿದ್ದಾರೆ ಇಲ್ಲಿ ಕ್ವಶನಲ್ಲಿ, ಅದಕ್ಕೆ ನಾನು ಆನ್ಸರ್ ಮಾಡಿರೋದು. ಬೇಕಿದ್ರೆ ನೀವು ನೋಡ್ಬೋದು ಇಲ್ಲಿ ಆ ಕ್ವಶನ್. ಆಮೇಲೆ ನಿಮ್ಮ ಬ್ಲಾಗ್ಸ್ ನೋಡಿದ್ವಿ, ತುಂಬ ಚೆನ್ನಾಗಿದೆ, ಕೀಪ್ ಗೋಯಿಂಗ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ ಇಲ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟು ಕ್ವಾಲಿಫಿಕೇಷನ್ ಅಂದರೆ ಏನೂ ಮಾಡಿಲ್ಲ, BCom ಮುಗಿಸಿದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟು ನೋಡಬೇಕು, MBA ಪ್ಲ್ಯಾನ್ಸ್ ಇದೆ, ನೋಡಬೇಕು. ನೀವು ಯಾವಾಗ ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಇದನ್ನು ನೀವು ನನ್ನ ಬ್ಲಾಗ್ನ ಕರೆಕ್ಟಾಗಿ ನೋಡಿದರೆ ಈ ಕ್ವಶನ್ನೇ ಕೇಳ್ತಾ ಇರಲಿಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಲಾಸ್ಟ್ ಇಯರ್ ನನ್ನ ತಂಗಿ ಬರ್ಡೇಗೆ ಅಂತ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ. ಸೊ ಅವಾಗ ಸ್ಟಾರ್ಟ್ ಮಾಡಿರೋದು 1 year ಆಯಿತು. ಹೌ ಆರ್ ಯು ತನು ಅಂತ ನನ್ನ ಫ್ರೆಂಡ್ ಕೇಳಿದ್ದಾಳೆ. ಹೌ ಆರ್ ಯು ಕಾಲೇಜ್ ಮುಗಿದ್ಮೇಲೆ ಮರ್ತೇ ಬಿಟ್ಟಿದ್ಯಾ ಅಂತ ಕೇಳಿದ್ದಾಳೆ. ಸೊ ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ ಅಂತ ಗೊತ್ತು, ನಿನ್ನೆ ಮೆಸೇಜ್ ಮಾಡಿದ್ದೆ. ಕಾಲೇಜ್ ಮುಗಿದ್ಮೇಲೆ ಏನು ಮರ್ತಿಲ್ಲ, ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಅಂಗಡಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ. ಮಿಸ್ಟರ್ ರಾಹುಲ್ ಅವರು ಫುಲ್ಲು ಬ್ಯುಸಿ ಅಂತ ಹಾಕಿದ್ದಾರೆ. ಹೌದು, ಸ್ವಲ್ಪ ಬ್ಯುಸಿ ಇದ್ದೀನಿ, ಫ್ರೀ ಮಾಡ್ಕೊಂಡು ಪಕ್ಕಾ ಗೇಮ್ ಆಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಡೈಲಿ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹಾಕಿದ್ದಾರೆ. ಸೊ ಪಕ್ಕಾ ಮಾಡ್ತೀನಿ. ದಿನ ಮಾಡೋಕ್ಕೆ ಇಷ್ಟ ನನಗೂ ಡೈಲಿ ವ್ಲಾಗ್ಸು, ಆದರೆ ನಾನು ಮನೇಲೇ ಇರ್ತೀನಿ. ಹಲೋ ಗಾಯ್ಸ್, ಇವಾಗ ಮಲ್ಕೊಂಡೆ ಅಂತ ಹೇಳಕ್ಕೆ ನನಗೂ ಇಷ್ಟ ಇಲ್ಲ. ನಾನೇನಾದರೂ ಆಚೆ ಹೋಗ್ತಾಯಿದ್ರೆ ಮಾಡಾಕ್ತೀನಿ ಪಕ್ಕ.
ನೆಕ್ಸ್ಟು ಯಾರೋ ಒಬ್ಬರು ಹಾಯ್ ಅಂತ ಮೆಸೇಜ್ ಹಾಕಿದ್ದಾರೆ. ಹಾಯ್. ನೆಕ್ಸ್ಟ್ ಕ್ವೆಶನ್, ಕಟ್ ಮಾಡು. ನಿಮ್ಮ ಏಜ್ ಏನು ಅಂತ ಕೇಳಿದ್ದೀರಾ. ನನ್ನ ಏಜ್ 20 years ನನಗೆ ಇವಾಗ. ಸೊ ನೆಕ್ಸ್ಟ್ ಕ್ವೆಶನ್, ಯುವರ್ ಡ್ರೀಮ್ ಪ್ಲೇಸ್ ಟು ವಿಸಿಟ್ ಅಂತ ಕೇಳಿದ್ದಾರೆ. ನನ್ನ ಡ್ರೀಮ್ ಪ್ಲೇಸ್ ಬಂದು ನನಗೆ ಮನಾಲಿಗೆ ಹೋಗ್ಬೇಕಂತ ತುಂಬ ಆಸೆ ಚಿಕ್ಕವಳು ಅಂದರೆ ಇವಾಗ ಒಂದು 5 yearsಯಿಂದ. ಸೊ ಮನಾಲಿ. ನಿಮ್ಮ ತಂಗಿ ಏನು ಮಾಡ್ತಿರೋದು? ನನ್ನ ತಂಗಿ ಅವಳು BCom ಓದ್ತಾ ಇದ್ದಾಳೆ, ಡಿಗ್ರಿ ಮಾಡ್ತಾ ಇದ್ದಾಳೆ. ನಿಮ್ಮ ನೇಮ್ ಮಾನಸನ ಮಾಯನ ಅಂತ ಕೇಳಿದ್ದೀರಾ. ಎರಡೂ ನನ್ನ ಹೆಸರೇ. ಒಂದು ಸ್ಕೂಲಲ್ಲಿ ಮಾನಸ, ಕಾಲೇಜು ಸ್ಕೂಲಲ್ಲೆಲ್ಲ ಮಾನಸ ಅಂತ ಹೇಳ್ತಾರೆ, ಮನೇಲಿ ಮಾಯಾ ಅಂತ ಕರೀತಾರೆ. ನನ್ನ ವಾಟ್ಸಪ್ DP ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ನಿಮ್ಮ ನಂಬರ್ ಕೊಡಬೇಕಾ? ಓಕೆ, ಕೊಟ್ಟಿರ್ತೀನಿ ಅಲ್ಲಿ, ಯಾರು ಬೇಕಾದರೂ ಫೋನ್ ಮಾಡಿ. ನೆಕ್ಸ್ಟ್ ಕ್ವೆಶನ್, ನಿಮ್ಮ ತಂಗಿ ಕ್ಯೂಟ್ ಆಗಿದ್ದಾರೆ ಅಂತ. ಆ್ಯಕ್ಚುಲಿ ನೆಕ್ಸ್ಟ್ ವ್ಲಾಗ್ ಯಾವಾಗ ಬಿಡ್ತೀರಾ ಅಂತ ಕೇಳಿದ್ದೀರಾ. ನೆಕ್ಸ್ಟ್ ವ್ಲಾಗು ಅತಿ ಶೀಘ್ರದಲ್ಲೇ ಬಿಡ್ತೀನಿ. ಅದು ನೋಡ್ತಾ ಇರಿ, ಇದೇ ನೆಕ್ಸ್ಟ್ ವ್ಲಾಗ್ ಆಗಿರ್ಬೋದು, ನೋಡ್ತಾ ಇರಿ ಅಷ್ಟೇ. ನೆಕ್ಸ್ಟ್ ಕ್ವೆಶನ್, ನಿಮ್ಮ ಅಕ್ಕ ಅವ್ರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಅದು ನಂಗೆ ತುಂಬ ಇಷ್ಟ ಅಂತ ಯಾರೋ ಕ್ವಶನ್ನಲ್ಲಿ ಆನ್ಸರ್ ಹೇಳ್ಬಿಟ್ಟಿದ್ದೀರಾ. ಸೊ ಥ್ಯಾಂಕ್ ಯು. ನಮ್ಮ ಅಕ್ಕ ಅವ್ರು ತುಂಬ ಸಪೋರ್ಟಿವು, ಅದಕ್ಕೆ ನಾವು ಬ್ಲೆಸ್ಡ್. ಯಾರಿಗೂ ಈ ಥರ ಅಕ್ಕಂದಿರು ಸಿಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ. ಇದೇ ರೀತಿ ಎಲ್ಲರೂ ಕ್ವಶನ್ಸ್ ಕೇಳಿ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇದೇ ಥರ ಇರಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.